ಸೊ ಹಾಗೇನೆ ಇವಾಗ ರಿಯಲ್ ಲೈಫ್ಗೂ ಕನೆಕ್ಟ್ ಮಾಡೋದಕ್ಕಾಗಲ್ಲ, ಬಟ್ ಆದ್ರೆ ರಿಯಲ್ ಲೈಫಿಗೆ ಕನೆಕ್ಟ್ ಮಾಡೋಣ. ರಿಯಲ್ ಲೈಫಿನ ರೋಹಿತ್ ಅವರ ಮಗಳು ಇವಾಗ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ಹಲೋ. ಹಾಯ್, ಹೇಗಿದ್ದೀರಾ? ಹಾಯ್. ಸೊ ಬಿಲ್ವಾ, ವೆಲ್ಕಮ್ ಟು ಮೈ ಶೋ. ಸೊ ಏನ್ ಓದ್ತಾ ಇರೋದು ನೀವು? ಆಕ್ಚುಲಿ ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಸೊ ಈ ಮೂವಿನಲ್ಲಿ ಪಾತ್ರ ಹೆಸರು ಮತ್ತೆ ಪಾತ್ರ ಮಾಡಿರುವಂತದ್ದು ಕೆಲವೊಂದು ನೆನಪುಗಳಿರುತ್ತೆ ಅಲ್ವಾ? ಯಾವ್ದು ತುಂಬಾ ಸ್ವೀಟೆಸ್ಟ್ ಮೆಮರೀಸ್ ಅಂತ ಹೇಳಿದ್ರೆ? ಸ್ವೀಟೆಸ್ಟ್ ಮೆಮರೀಸ್ ಅಂದ್ರೆ ನೀರ್ ಹತ್ರ ಶೂಟ್ ಮಾಡಿದ್ದು. ಓಕೆ, ಸೊ ಅದು ತುಂಬಾ ನೆನಪಾಗತ್ತಾ? ನೀರ್ ಹತ್ರ ಶೂಟ್ ಮಾಡಿದ್ ನೆನಪಿಲ್ಲ, ನೀರ್ ಹತ್ರ ಅವಳು ಆಟ ಆಡಿ ತರಲೆ ಮಾಡಿರೋದು ನೆನಪಿರುತ್ತೆ. ಸೆಟಲ್ ತರಲೆ ಆಗಿರ್ತಾರ ಇಲ್ಲ ಡಿಸೆಂಟ್ ಆಗಿರ್ತಾರ? ಅಯ್ಯೋ, ಅವಳನ್ನ ಕಂಟ್ರೋಲ್ ಮಾಡಕ್ ಮೋಸ್ಟ್ ಪ್ರಾಬ್ಲಿ ಅವ್ರ ಅಪ್ಪ ಅವರಮ್ಮ ಜೊತೆಗೆ ನಾವು 1-2 ಜನ ಇರ್ಬೇಕು. ಅಷ್ಟು ತರಲೆ, ಅಷ್ಟು ಗಲಾಟೆ. ಬಟ್ ಒಳ್ಳೆ ಹುಡುಗಿ, ತರಲೆಗಳಿದ್ರು ಒಳ್ಳೆ ಹುಡುಗಿ. ಶಾರ್ಟ್ ಅಂತ ಬಂದಾಗ 100% ಫುಲ್ ಇನ್ವಾಲ್ವ್ಮೆಂಟ್ ಚೆನ್ನಾಗಿ ಮಾಡಿದಾಳೆ, ನೋ ಡೌಟ್ ಅಬೌಟ್ ಇಟ್. ಸೊ ಎಷ್ಟು ದಿನದ ಶೂಟಿಂಗ್ಸ್ ಇರ್ತಾ ಇತ್ತು ನಿಮಗೆ? ನಾನು ತುಂಬಾ ದೊಡ್ಡ ಪಾತ್ರ ಏನ್ ಮಾಡಿಲ್ಲ, ಇಟ್ಸ್ ಸ್ಮಾಲ್ ರೋಲ್. ಬಾ ಸ್ಟಾರ್ ತರ ಮಾತಾಡ್ತಾಳೆ. ಹೌದು. ಜಾಸ್ತಿ ದಿನ ಶೂಟಿಂಗ್ ಹೋಗಿಲ್ಲ, ಮೋಸ್ಟ್ ಪ್ರಾಬಬ್ಲಿ 5 to 6 days. ಓಕೆ, ಸೊ ಆ 5 to 6 days ಅಲ್ಲಿ ಸ್ಕೂಲ್ ಮತ್ತೆ ಟ್ಯೂಷನ್ಸ್ ಏನಾದ್ರು ಇದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ಸೊ ನಾನು ಯೂಶಲಿ ಸ್ಕೂಲ್ ಅಷ್ಟಾಗಿ ಮಿಸ್ ಮಾಡಕ್ ಹೋಗ್ತಿರ್ಲಿಲ್ಲ. ಸೊ ಒಂದು ಸ್ಕೂಲ್ ಆದ್ಮೇಲೆ ಇರ್ತಿತ್ತು, ಇಲ್ಲ ಇಟ್ ವಾಸ್ ಬೀಯಿಂಗ್ ಹೆಲ್ಡ್ ಇನ್ ದ ವೀಕೆಂಡ್ಸ್. ಸೊ ಕಂಡೀಷನಲ್ ಆರ್ಟಿಸ್ಟ್. ಹೌದು. ಲೈಕ್ ನಾನು ಅಷ್ಟಾಗಿ ಸ್ಕೂಲ್ ಮಿಸ್ ಮಾಡ್ತಿರ್ಲಿಲ್ಲ. ಒಂದ್ಸತಿ ಮಾತ್ರ ಆಚೆ ಹೋಗ್ಬೇಕಾಗಿದ್ರಿಂದ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಟೈಮ್ ಅಲ್ಲಿ ರಜಾ ಹಾಕಿದ್ದೆ. ಯಾಕಂದ್ರೆ ಆ ಟೈಮಲ್ಲಿ ಮೋಸ್ಟ್ ಆಗಿ ಏನು ಮಾಡಲ್ಲ ಅನ್ನೋದಕ್ಕೆ ಆ ಟೈಮಲ್ಲಿ ರಜಾ ಹಾಕಿದ್ಬಿಟ್ರೆ ಸ್ಕೂಲ್ ಆದ್ಮೇಲೆ ಹೋಗ್ತಿದ್ದೆ. ಸರಿ, ಈಗ ನೆಕ್ಸ್ಟ್ ಫಿಲ್ಮ್ ನೀವು 30 days ಬೇಕು, ಮತ್ತೆ ನಾವು ಅಬ್ರಾಡ್ ಹೋಗ್ಬೇಕು, ಏನ್ ಮಾಡ್ತೀಯಾ? ಫಾರಿನ್ ಕಂಟ್ರೀಸ್ ಅಲ್ಲಿ ಶೂಟಿಂಗ್ ಇರುತ್ತೆ, ಒಂದು 30 days. ಸಾಟರ್ಡೆ ಸಂಡೇ ಮಾತ್ರ ಮಾಡ್ತೀನಿ ಅಂತೀಯಾ ಅಥವಾ ಬರ್ತೀಯಾ? ಹೌದು, ಯೋಚನೆ ಮಾಡ್ಬೇಕಾಗತ್ತೆ. ಅವಾಗ ಕ್ಯಾರೆಕ್ಟರ್ ಬಗ್ಗೆನೇ ಯೋಚನೆ ಮಾಡ್ಬೇಕು. ಅದು ಒಂಚೂರು ಇಂಪಾರ್ಟೆಂಟ್ ಅಥವಾ ಸಣ್ಣ ಕ್ಯಾರೆಕ್ಟರ್ ಅಥವಾ ಲೀಡ್ ರೋಲ್ ಸಿಕ್ಕಿದ್ಯಾ, ಇಂಪಾರ್ಟೆಂಟ್ ಆದ್ರೆ ಯೋಚನೆ ಮಾಡಬಹುದು. ಸಣ್ಣ ಪಾತ್ರ ಅಂದ್ರೆ 30 days ಸ್ಕೂಲ್ ಮಿಸ್ ಮಾಡೋದು. ಫಾರಿನ್ ಹೋಗ್ಬೋದಲ್ಲ, ಹೊಸ ಒಂದು ಫಾರಿನ್ ಟ್ರಿಪ್ ಆಗ್ಬಿಡುತ್ತೆ ನಿಮ್ಗೆ. ಅದಕ್ಕೆ ನಾವು ರಜೆ ಟೈಮ್ ಅಲ್ಲೇ ಹೋಗ್ಬೋದಲ್ಲ ಅಂಕಲ್? ಹೌದಾ? ಓಕೆ, ಸೊ ನಿಮಗೆ ಡೈಲಾಗ್ಸ್ ಗಳು ಇತ್ತಲ್ವಾ ಮೂವಿನಲ್ಲಿ? ಸೊ ಟಫೆಸ್ಟ್ ಡೈಲಾಗ್ ಅಂತ ಹೇಳಿ ಯಾವ್ದಾದ್ರು ಇತ್ತಾ ಅಥವಾ? ಟಫ್ ಡೈಲಾಗ್ಸ್ ಇರ್ಲಿಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಜಸ್ಟ್ ಆಕ್ಟಿಂಗ್ ಇರ್ತಿತ್ತು. ಸೊ ಡೈಲಾಗ್ಸ್ ನಂದು ಅಷ್ಟಾಗಿಲ್ಲ. ಇದೆ ಡೈಲಾಗ್ಸ್ ಇದೆ, ಬಟ್ ಅವಳಿಗೆ ಟಫ್ ಆಗಿಲ್ಲ. ಸೊ ಹಂಗಾಗಿ ಅವಳು ಆರಾಮಾಗಿ ಹೇಳ್ಕೊಂಡು ಹೋಗಿದ್ದಾಳೆ ಡೈಲಾಗು. ಮ್ಯಾಕ್ಸಿಮಮ್ ಆಟ ಆಡ್ಕೊಂಡು ಮಸ್ತ್ ಎಂಜಾಯ್ ಮಾಡಿದಾಳೆ ಅವಳು, ಅವ್ರ ಅಣ್ಣ ಇಬ್ರು ಸಿನಿಮಾದಲ್ಲಿ. ಸೊ ಆನ್ ಸ್ಕ್ರೀನ್ ಅಲ್ಲಿ ಯಾರು ನಿನಗೆ ತುಂಬಾ ಇಷ್ಟ ಆಗ್ತಾರೆ? ರೋಹಿತ್ ಸರ ಇಲ್ಲ ಸ್ವಾತಿ ಅವರ? ಎಲ್ಲಾರು ಇಷ್ಟ ನನಗೆ. ಇಲ್ಲ, ತಂದೆ ಮತ್ತೆ ತಾಯಿಯ ಮಧ್ಯೆ ನೀವು ಚೂಸ್ ಮಾಡ್ಬೇಕಾಗತ್ತೆ. ಹಾಗಂತ ಬಂದ್ರೆ ಇಬ್ರು ಇಷ್ಟ ಆಗ್ತಾರೆ, ಇಬ್ರು ಜೊತೆನೂ ಆಕ್ಟ್ ಮಾಡಿದ್ದೀನಿ ಅಲ್ವಾ. ಓಕೆ ಸರ್, ನೀವು ಬಹಳಷ್ಟು ಜನರ ಜೊತೆ ಅಭಿನಯ ಮಾಡಿರ್ತೀರಾ, ಬಟ್ ಇವ್ರ ಜೊತೆಗೆ ಅಭಿನಯ ಮಾಡಿದಂತ ಒಂದು ಟೋಟಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂಡ್ ಆ ಒಂದು ದಿನಗಳನ್ನ ನೆನ್ಪು ಮಾಡ್ಕೊಂಡ್ರೆ ಏನ್ ನೆನಪಾಗುತ್ತೆ ಜಾಸ್ತಿ? ಇವ್ರ ಜೊತೆ ಆಕ್ಟ್ ಮಾಡೋದು ಬಾರಿ ಕಷ್ಟ ಸರ್. ಯಾಕೆಂದ್ರೆ ಪ್ರಬುದ್ಧವಾದ ನಟ ನಟಿಯರ ಜೊತೆ ಆಕ್ಟ್ ಮಾಡೋದು ಕಷ್ಟ ಅಂತಲ್ಲ, ಹಂಗೆ ಇವಳು ಒನ್ ಟೇಕ್ ಆರ್ಟಿಸ್ಟ್. ಆಮೇಲೆ ನಾನೊಂದು ಅಬ್ಸರ್ವ್ ಮಾಡಿದೆ ಇವತ್ತು ಅವಳಲ್ಲಿ, ಕಳೆದ ವರ್ಷ ಶೂಟಿಂಗ್ ಟೈಮ್ಗೂ ಈಗೀಗ ಅವಳ ಮಾತಲ್ಲಿ ಸಾಕಷ್ಟು ವ್ಯತ್ಯಾಸ. ಅಂದ್ರೆ ನಿಮಗೆ ಪ್ರಬುದ್ಧತೆ ಕಾಣ್ತಾ ಇದೆ. ತುಂಟಿ ಬಟ್ ಈ ಕ್ಯಾಮ್ರಾ ಇದೆ ಅಂತ ಹಿಂಗ್ ಮಾತಾಡ್ತಿಲ್ಲ ಅನ್ನೋ ಗೊತ್ತಿಲ್ಲ. ಶೂಟಿಂಗ್ ಟೈಮಲ್ಲೆಲ್ಲ ಅವಳು ಮಾತಾಡ್ತಿದ್ದು ಅವಳು ತರಲೆ ವಿಷಯಗಳೇ ಬೇರೆ. ಈಗ ಅವಳು ಮಾತಾಡ್ತಿರೋದು ನೋಡಿದ್ರೆ ನನಗೆ ಖುಷಿ ಆಗ್ತಿದೆ. ಅಂದ್ರೆ ಗ್ರೋನ್ ಅಪ್ ಕಿಡ್ ತರ ಕಾಣಿಸ್ತಿದ್ದಾಳೆ. 7ನೇ ಕ್ಲಾಸ್ ಅಲ್ಲ, ಸೊ ನೆಕ್ಸ್ಟ್ ಇಯರ್ ಹೈಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಪ್ರೌಢ ಶಾಲೆ ಅಲ್ಲ ಪ್ರೌಢಾವಸ್ಥೆಗೆ ಹೋಗ್ತಾಳೆ. ಓಕೆ, ಅಂಡ್ ಬೇಸಿಕಲಿ ಇವಾಗ ಪ್ರತಿಯೊಬ್ರು ಕೂಡ ಸೀರಿಯಲ್ ನೋಡ್ತಾ ಇರೋವಂಥವ್ರು ಜಾಸ್ತಿ ಕನೆಕ್ಟ್ ಆಗಿರ್ತಾರೆ ಒಂದು ಪಾತ್ರಕ್ಕೆ. ಸೊ ನಿಮಗೆ ಯಾವ್ದಾದ್ರು ಒಂದು ಪಾತ್ರ ತುಂಬಾನೇ ಕನೆಕ್ಟ್ ಆಗತ್ತೆ ಅಂಡ್ ಅದರಲ್ಲೇ ಜೀವಿಸ್ತಾ ಇದೆ, ನಾನು ಜಾಸ್ತಿ ಆ ಕ್ಯಾರೆಕ್ಟರ್ ಮುಗಿದ್ರು ಕೂಡ ನನಗೆ ಅದರಿಂದ ಹೊರಬರೋಕ್ಕಾಗಲಿಲ್ಲ ಅಂತ ಹೇಳಿ ಯಾವ್ದಾದ್ರು ಒಂದು ಪಾತ್ರ ಇದೆಯಾ ಆ ಥರದ್ದು? ಅಯ್ಯೋ, ನಾನ್ ಮಾಡಿದ ಪಾತ್ರದಿಂದ ಹೊರಗಡೆ ಬಂದ್ರು ಸಾಕು, ಬಿಕಾಸ್ ಎಲ್ಲ ನೆಗೆಟಿವ್ ಶೇಡ್ಗಳು ಜಾಸ್ತಿ. ಆಮೇಲೆ ನಾನು ಸೈಕಾಲಜಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ, ಸೈಕಾಲಜಿ ನಂಗೆ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಅಲ್ಲದ ಪಾತ್ರ ನೀವು ಮಾಡುವಾಗ ಕನೆಕ್ಟಿವಿಟಿ ಡಿಸ್ಕನೆಕ್ಟಿವಿಟಿ ಗೊತ್ತಿರ್ಬೇಕು ನಿಮಗೆ. ಇಲ್ಲಾಂದ್ರೆ ನಿಮ್ಮ ಬದುಕು ದುಸ್ತರ ಆಗ್ಬಿಡುತ್ತೆ. ನೀವು ನೋಡಿರ್ಬೋದು ಸಾಕಷ್ಟು ದೊಡ್ಡ ದೊಡ್ಡ ವಿಲನ್ಗಳು ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ. ಕಾರಣ ಏನಂದ್ರೆ ಆ ಪಾತ್ರಕ್ಕೆ ಅಷ್ಟು ಇನ್ವಾಲ್ವ್ ಆಗಿ ಡಿಸ್ಕನೆಕ್ಟ್ ಮಾಡಕ್ಕೆ ಆಗಿಲ್ಲ ಅಂತಾದಾಗ ಏನಾಗ್ಬಿಡುತ್ತೆ ಹೇಳಿ?
ಸ್ವಲ್ಪ ಡಿಸ್ಟರ್ಬ್ ಆಗಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಎಂತ ಕೋಪ ಮಾಡ್ಕೊಳ್ಳೋ ಸಿಚುವೇಶನ್ ಇದ್ರೂ ಕೂಡ ಆ ಪರ್ಫಾರ್ಮೆನ್ಸ್ ಆ ಪರ್ಟಿಕ್ಯುಲರ್ ಡೈರೆಕ್ಟರ್ ಕಟ್ ಅಂದ ತಕ್ಷಣ ಅದನ್ನ ಇಮಿಡಿಯೇಟ್ಲಿ ಬ್ರೇಕ್ ಮಾಡೋಕ್ಕೋಸ್ಕರ ನಾನು ಏನಾದ್ರು ಜೋಕ್ ಮಾಡೋದು, ಏನಾದ್ರು ನಗೋದು, ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರೂ ಕೂಡ ಆ ಮೈಂಡ್ ಸ್ಟೇಟ್ ಆಫ್ ಮೈಂಡ್ ಇದೆಯಲ್ಲ ಅದರಿಂದ ಹೊರಗಡೆ ಕರೆತರೋ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಹಾಗಾಗಿ ಪಾತ್ರದ ಜೊತೆ ನಾವು ಇಂಟೆನ್ಸ್ ಆಗಿ ಇರುವಂತ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಅದು ಆ ತರ ಪಾತ್ರ ಆಗಿದ್ರೆ ಅದರಿಂದ ನಿಮಗ್ ಖುಷಿ ಕೊಟ್ಟು ಆ ಪಾತ್ರದಿಂದ ನೀವು ಜನಗಳಿಗೂ ಒಂದು ಪಾಸಿಟಿವ್ ಆಗಿ ಖುಷಿ ಕೊಡ್ತಿದ್ದೀರಿ ಅಂದ್ರೆ ಓಕೆ. ನೆಗೆಟಿವ್ ಪಾತ್ರಗಳ ಜೊತೆ ಕರೆಕ್ಷನ್ ಜಾಸ್ತಿ ಇರಲೇಬಾರ್ದು. ಇದು ನೆಗೆಟಿವ್ ಪಾತ್ರ ಮಾಡೋ ಎಲ್ರಿಗೂ ನನ್ನ ರಿಕ್ವೆಸ್ಟ್ ಇದೆ. ಎಸ್, ಓಕೆ. ಅಂಡ್ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅಂದ್ರೆ ಸಿಲ್ವರ್ ಸ್ಕ್ರೀನು ಮತ್ತೆ ಕಿರಿತೆರೆ ಎರಡರಲ್ಲೂ ಕೂಡ ಆಕ್ಟ್ ಮಾಡಿರೋದ್ರಿಂದ ನಾ ನಿಮ್ಗೆ ಈ ಒಂದು ಪ್ರಶ್ನೆ ಕೇಳ್ತೀನಿ. ಸ್ಟಾರ್ಟಿಂಗ್ ಡೇಸ್ನಲ್ಲಿ ಅಥವಾ ಯಾವಾಗ್ಲಾದ್ರೂ ಸರಿ, ಬಹಳಷ್ಟು ಜನ ಡೈರೆಕ್ಟರ್ಸ್ಗಳು ಅಥವಾ ಪ್ರೊಡಕ್ಷನ್ ಹೌಸ್ ಅವರು ಬರ್ತಾರೆ, ಕತೆ ಹೇಳ್ತಾರೆ, ನಿಮಗೆ ಕತೆ ಓಕೆ ಆಗುತ್ತೆ, ಚೆಕ್ನು ಕೊಟ್ಟಿರ್ತಾರೆ ಅಥವಾ ಅಡ್ವಾನ್ಸ್ನು ಪೇ ಮಾಡಿರ್ತಾರೆ, ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲ್ಲ, ವಾಪಸ್ ಇಸ್ಕೊಂಡಿರುವಂತ ಸನ್ನಿವೇಶಗಳು ಯಾವ್ದಾದ್ರು ಉಂಟಾ? ಉಂಟು. ಬರೀ ಇಷ್ಟ ಆದ್ರೆ ಬೇಜಾರಾಗಲ್ಲ. ಎಲ್ಲಾ ಪ್ರಾಜೆಕ್ಟ್ ಮುಗಿದ್ಮೇಲೆ ಆ ಸಿನಿಮಾನೇ ಹೊರಗಡೆ ಬರ್ದಿರೋದು ಬೇಕಾದಷ್ಟಿದಾವೆ. ಅದು ತುಂಬಾ ಬೇಜಾರಾಗುತ್ತೆ. ಕೆಲವು ಸಿನಿಮಾಗಳಲ್ಲಂತೂ ಎಂತ ಅದ್ಭುತವಾದ ಪಾತ್ರಗಳು ಅಂದ್ರೆ ಓಹೋ ಇಲ್ಲಿಂದ ನಮ್ ಗ್ರಾಫ್ ಶುರುವಾಯ್ತು, ನಾವು ಇನ್ನೇನು ನೆಕ್ಸ್ಟ್ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಆಕ್ಟ್ ಮಾಡ್ತಿರ್ತೀವಿ, ಕನ್ನಡದಲ್ಲಿ ಆಲ್ಮೋಸ್ಟ್ ಫುಲ್ ಎಸ್ಟಾಬ್ಲಿಷ್ ನಟ ಆಗ್ಬಿಡ್ತೀವಿ ಅನ್ನೋ ಅಂತ ಹುಮ್ಮಸ್ಸು, ಅನ್ನೋ ಅಂತ ಕಾನ್ಫಿಡೆನ್ಸ್ ಕೊಡುವಂತ ಪಾತ್ರಗಳನ್ನ ಮಾಡಿರೋ ಸಿನಿಮಾಗಳು ಕೂಡ ಕೆಲವು ಸಲ ರಿಲೀಸ್ ಆಗಲ್ಲ. ನನ್ನ ಲೈಫಲ್ಲೇ ಆಗಿಲ್ಲ. ಅಂತ ಟೈಮಲ್ಲಿ ಬೇಜಾರಾಗುತ್ತೆ. ಈಗ ಟೇಕ್ ಆಫ್ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಬಟ್ ಟೇಕ್ ಆಫ್ ಆಗಿ ಮುಗಿದು ಯಾವುದೋ ಕಾರಣಕ್ಕೆ ಸ್ಕ್ರೀನ್ ಮೇಲೆ ಬರ್ದೇ ಇದ್ದಾಗ ಯಾವುದೇ ನಟನಿಗೂ ತುಂಬಾ ಬೇಜಾರಾಗುತ್ತೆ. ಆ ತರದ್ದು ಆಗಿದೆ. ಅಂಡ್ ಅಡ್ವಾನ್ಸ್ ಕೊಟ್ಬಿಟ್ಟು ಯಾವತ್ತಾದ್ರೂ ವಾಪಸ್ ಕೇಳಿರುವಂತ ಸನ್ನಿವೇಶಗಳಿದೆಯಾ? ಇಲ್ಲ ಸರ್, ಅಡ್ವಾನ್ಸ್ ಕೊಟ್ಟು ವಾಪಸ್ ಕೇಳೋದಿರ್ಲಿ, ಕೆಲಸ ಮುಗಿದ್ಮೇಲೆ ಕರೆಕ್ಟಾಗಿ ಪೇಮೆಂಟ್ ಕೊಟ್ರೆ ಸಂತೋಷ. ಅಡ್ವಾನ್ಸ್ ಕೊಟ್ಟು ವಾಪಸ್ ಕೇಳೋದು ನನ್ನ ಲೈಫಲ್ಲಂತೂ ನಡೆದಿಲ್ಲ. ಸಾಧಾರಣಕ್ಕೆ ಹಂಗ ಆಗಲ್ಲ. ಕೆಲಸ ಅಟ್ಲೀಸ್ಟ್ ಶುರುವಾಗ ಮೊಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ನನಗೆ ಆ ಥರದ್ದು ಯಾವುದೂ ಆಗಿಲ್ಲ. ಸೊ ಯೂಶಲಿ ಜಾಸ್ತಿ ಇದು ಸೀರಿಯಲ್ಸ್ ಅಲ್ಲಿ ಆಗಿದೆಯಾ ಅಥವಾ ಮೂವೀಸ್ ಅಲ್ಲಿ ಆ ಥರ ಆಗಿದೆ ಸರ್? ಯಾವ ವಿಷಯ? ಸೀರಿಯಲ್ಸ್ ಹಂಗಾಗಲ್ಲ ಸರ್. ಸೀರಿಯಲ್ ಸಾಧಾರಣಕ್ಕೆ ಒಂದ್ಸಲ ಟೇಕ್ ಆಫ್ ಅಂದ್ರೆ ಅದು 100% ಇಯರ್ ಹಾಗೆ ಆಗುತ್ತೆ. ಸೀರಿಯಲ್ ಅಲ್ಲಿ ಎಲ್ಲೋ ತುಂಬಾ ಅಪರೂಪ ಆಗಿದೆ ಒಂದು, ನನಗೂ ಕೂಡ ಅದು ಬೇಗ ಗೊತ್ತಾಗ್ಬಿಡುತ್ತೆ. ಸಿನಿಮಾಗಳು ಜಾಸ್ತಿ, ಸೀರಿಯಲ್ ಆ ಥರ ಆಗುತ್ತೆ ತುಂಬಾ ಕಡಿಮೆ. ಓಕೆ. ಸೊ ಬಿಲ್ವಾ ಅವ್ರಿಗೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಇಷ್ಟ ಇದೆಯಾ? ಇಲ್ವಾ? ಸೀರಿಯಲ್ ಅಂದ್ರೆ ಅದೇ ಈಗ ನೀವ್ ಹೇಳ್ದಂಗೆ ಫಾರಿನ್ ಹೋಗ್ಬೇಕು 30 days ಅಂದ್ರೆ ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರೆ ಐ ಹ್ಯಾವ್ ಟು ಟೇಕ್ ಮೋರ್ ಲೀವ್ಸ್ ಸ್ಕೂಲ್ ಅಲ್ಲಿ. ಸೊ ನನಗೆ ಸ್ಟಡೀಸ್ ಮೇಲೂ ಕಾನ್ಸಂಟ್ರೇಷನ್ ಇರೋದ್ರಿಂದ ಅಷ್ಟಾಗಿ ರಜಾ ಹಾಕಕ್ ಇಷ್ಟ ಇಲ್ಲ. ಸೊ ಕುಮಾರಿ ಬಿಲ್ವಾ ಅವರು ಫ್ರೀ ಟೈಮ್ ಇದ್ದಾಗ ಮಾತ್ರ ಹೀರೋಯಿನ್ ಅವರು. ಹೌದು, ಫ್ರೀ ಟೈಮ್ ಹೀರೋಯಿನ್ ಅಂತ ಕರಿಬಹುದು ಇನ್ನು ಮುಂದೆ. ಹೌದು. ಸೊ ಬಿಸಿ ಇರೋ ಟೈಮ್ ನಲ್ಲಿ ಜಾಸ್ತಿ ಸ್ಕೂಲ್ ಮತ್ತೆ ಸ್ಟಡೀಸ್. ಶಿ ಇಸ್ ವೆರಿ ಕ್ಲಿಯರ್ ಅಲ್ವಾ? ಹೌದು. ಸೊ ಇವಾಗ September 13th ನೀವು ಥಿಯೇಟರ್ಸ್ ಗೆ ಬರ್ತಾ ಇದೀರಾ. ನಿಮ್ ಫ್ರೆಂಡ್ಸ್ ಗೆ ಎಲ್ಲಾರ್ಗು ಹೇಳಿದ್ಯಾ ನೀವು ಮೂವಿಲ್ ಮಾಡ್ತಾ ಇದೀರಿ ಅಂತ ಹೇಳಿ? ಸೊ ಏನ್ ಹೇಳಿದ್ರು? ಅವ್ರ ಸ್ಕೂಲ್ಗೆ ಹೋಗಿದ್ವಿ ನಾವು. ಹೌದಾ? ಸೊ ಯಾವ ರೀತಿ ರೆಸ್ಪಾನ್ಸ್ ಇತ್ತು, ಏನಂತ ಹೇಳಿದ್ರು? ಸೊ ಸ್ಕೂಲ್ ಅಲ್ಲಿ ನಂಗೆ ಒಂಥರ ತುಂಬಾ ಗುಡ್ ರೆಸ್ಪಾನ್ಸ್ ಸಿಗ್ತಿದೆ. ನಾನ್ ಮುಂಚೆಯಿಂದನೂ ಒಂಚೂರು ಸ್ಕೂಲ್ ಅಲ್ಲಿ ಡ್ರಾಮಾ ಅದು ಇದ್ರಲ್ಲಿ ಇದ್ದಿದ್ರಿಂದ ಸೊ ದ ಟೀಚರ್ಸ್ ನನ್ ಟೀಚರ್ಸ್ ನಾನು ಆಕ್ಟ್ ಮಾಡ್ತೀನಿ ಅಂತ ಗೊತ್ತಿದ್ರಿಂದ ಟೀಚರ್ಸ್ಗಾಗ್ಲಿ ನನ್ನ ಫ್ರೆಂಡ್ಸ್ಗಾಗ್ಲಿ ಸುದ್ದಿ ಗೊತ್ತಾದಾಗ ದೇವರ್ ಅವ್ರ ಖುಷಿ ಆಗ್ತಿತ್ತು. ಸೊ ಒನ್ ಆಫ್ ಮೈ ಫ್ರೆಂಡ್ ಅಂತೂ ಬರೀ ಪಬ್ಲಿಷ್ ಮಾಡೋದ್ರಲ್ಲೇ ಇದ್ದಾಳೆ. ಸೊ ನನ್ನ ಫ್ರೆಂಡ್ಸ್ ದೇ ಆರ್ ಸಪೋರ್ಟಿಂಗ್ ಮೀ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಓಕೆ. ಸೊ ಇವಾಗ September 13th ಥಿಯೇಟರ್ಸ್ ಗೆ ಬರ್ತಾ ಇದೀರಾ. ಎಲ್ಲ ಪ್ರೇಕ್ಷಕರಿಗೆ ಯಾವ ರೀತಿಯಾಗಿ ಕರೀತೀರಾ? ಏನಕ್ಕೆ ಈ ಮೂವಿ ನೋಡ್ಬೇಕು ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ಎಲ್ಲಾರು ಥಿಯೇಟರ್ಗೆ ಬಂದ್ ನೋಡಿ ಎಂಜಾಯ್ ಮಾಡ್ತೀರಾ. ಮೆಸೇಜ್ ಓರಿಯೆಂಟೆಡ್ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಒಂದು ಮೂವಿ ಚೆನ್ನಾಗಿರತ್ತೆ. ಯಾರಿಗೂ ಲೈಕ್ ಚೆನ್ನಾಗಿಲ್ಲ ಮೂವಿ ಅಂತ ಹೇಳಂಗಿಲ್ಲ, ತುಂಬಾ ಚೆನ್ನಾಗಿರತ್ತೆ ಮೂವಿ. ಸೊ ಮೇನ್ ಆಗಿ ನಾನು ಫೋಕಸ್ ಮಾಡೋದೇನಂದ್ರೆ ಮೆಸೇಜ್ ಓರಿಯೆಂಟೆಡ್. ಆ ಮೆಸೇಜ್ ಕೊಡುತ್ತೆ ಒಂದು, ಅದು ರಿಲೇಟಬಲ್ ಆಗಿ ಒಂದು ಮೆಸೇಜ್ ಕೊಟ್ರೆ ಅದು ಚೆನ್ನಾಗಿರುತ್ತೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ಚೆನ್ನಾಗಿ ಸ್ವೀಟ್ ಆಗಿ ಮಾತಾಡಿದಕ್ಕೆ ಅಂಡ್ ಅಷ್ಟೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ September 13th ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂಡ್ ಬಿಲ್ವಾ ಅವರು ಸ್ಪೆಷಲ್ ಆಗಿ ಅವರ ಒಂದು ಪರ್ಫಾರ್ಮೆನ್ಸ್ ಕೂಡ ನೋಡಬೇಕು ಅಂತ ಹೇಳಿದ್ರೆ ಆನ್ ಸ್ಕ್ರೀನ್ ಅಲ್ಲಿ ಎಲ್ಲರೂ ಕೂಡ September 13th ಥಿಯೇಟರ್ಗೆ ಬರಬೇಕು, ವಿಕಾಸ ಪರ್ವನ ನೋಡಬೇಕು, ಎಂಜಾಯ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ. September 13th ಸ್ಕೂಲ್ಗೆ ಹೋಗ್ತೀಯಾ? ಅದೇ ಇನ್ನು ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾ ಇದೀನಿ. ನನ್ನ ಸಿನಿಮಾ ರಿಲೀಸ್ ಇದ್ದಾಗ ನಾನಂತೂ ಸ್ಕೂಲ್ಗೆ ಹೋಗ್ತಿರಲಿಲ್ಲ. ನೋಡೋಣ ಏನ್ ಮಾಡ್ತೀಯ. ಮಾತಾಡ್ಬೇಕು ಪ್ರಿನ್ಸಿಪಲ್ ಹತ್ರ ಇನ್ನು.